ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ನಾವು ವಿಭಿನ್ನವಾದಂತಹ ಫ್ಲವರ್ಸ್ಗಳನ್ನ ನೋಡ್ತೀವಿ ಅಲ್ವಾ. ಎಷ್ಟೊಂದು ವೆರೈಟೀಸ್ ಆಫ್ ಫ್ಲವರ್ಸ್ಗಳನ್ನ ನೋಡ್ತೀವಿ. ತುಂಬ ಅದ್ಭುತವಾಗಿರುವಂಥ ಫ್ಲವರ್ಸ್, ಫ್ರೂಟ್ಸ್. ಹಾಗೆ ನಮ್ಮ ಇಂಡಿಯಾದಲ್ಲಿ ವಿಧವಾದಂತಹ ಜನರು ಇರ್ತಾರೆ. ಆ್ಯಂಡ್ ನಾವು ಇಂಡಿಯನ್ಸ್ ಅಂದರೆ ಹಿಂದೂಸ್ಗಳು ನಾವು ಮಹಾಭಾರತ ಮತ್ತು ರಾಮಾಯಣಗಳನ್ನ ಮಹಾಕಾವ್ಯ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾದಂತಹ ಮಹಾಭಾರತವನ್ನು ತಿಳಿಸಿಕೊಡುವಂತಹ ಒಂದು ಪುಷ್ಪ ಇಲ್ಲಿದೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಇದನ್ನು ಮಹಾಭಾರತದ ಪುಷ್ಪ ಅಂತ ಕರೀತಾರೆ, ಅಥವಾ ಕೃಷ್ಣ ಕಮಲ ಅಂತ ಕೂಡ ಕರೀತಾರೆ. ಇದು ನೋಡೋಕ್ಕೆ ತುಂಬ ಸುಂದರವಾಗಿ, ವಿಭಿನ್ನವಾಗಿ, ಅಪರೂಪವಾದಂತಹ ಒಂದು ಪುಷ್ಪ ಆಗಿದೆ. ಇದು ಕರ್ನಾಟಕದಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದು. ಅದೇ ರೀತಿ ಬಯಲು ಜಾಗಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯೋದನ್ನು ನೋಡ್ಬೋದು. ಇದನ್ನು ಇಂಗ್ಲೀಷಲ್ಲಿ ಪ್ಯಾಷನ್ ಫ್ಲವರ್ ಅಂತ ಕರೀತಾರೆ, ಅಥವಾ ಪ್ಯಾಷನ್ ವೈನ್ಸ್ ಅಂತ ಕರೀತಾರೆ. ಇದು ಸೈಂಟಿಫಿಕ್ ನೇಮ್ ಬಂದು ಪ್ಯಾಸಿಫ್ಲೋರಾ ಅಂತ. ನಾವು ಕೃಷ್ಣ ಕಮಲ ಅಂತ ಕರಿತೀವಿ. ಕೃಷ್ಣನಿಗೆ ತುಂಬ ಇಷ್ಟವಾಗುವಂತಹ ಹೂವು. ಇದು ಹೆಂಗೆ ಮಹಾಭಾರತಕ್ಕೆ ಲಿಂಕ್ ಇದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ಬಿಡುವಂತಹ ಕಾಯಲ್ಲಿ ಕೂಡ ಸೈಂಟಿಫಿಕ್ ಯೂಸಸ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಫ್ಲವರ್ ತುಂಬ ನೋಡೋಕ್ಕೆ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿದೆ. ಇದರಲ್ಲಿ ಮೆಡಿಸಿನಲ್ ಯೂಸಸ್ ಕೂಡ ತುಂಬ ಇದೆ. ಆ್ಯಂಡ್ ಇದನ್ನು ವಾಸ್ತು ಗಿಡವಾಗಿ ಕೆಲವರು ಮನೆ ಮುಂದೆ ಬೆಳೆದು ಅದಕ್ಕೆ ಪೂಜೆ ಮಾಡ್ತಾರೆ. ಕೃಷ್ಣನಿಗೆ ಈ ಹೂವು ಅಂತ ಅಂದರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಬಿಡುವಂತಹ ಫ್ರೂಟ್ಗೆ ಪ್ಯಾಷನ್ ಫ್ರೂಟ್ ಅಂತ ಕರೀತಾರೆ. ಇದರಲ್ಲಿ ನಾವು ಡಿಫ್ರೆಂಟ್ ವೆರೈಟೀಸ್ ಅಂದರೆ ಕಲರ್ಸ್ನ ನೋಡ್ಬೋದು, ಪರ್ಪಲ್, ವೈಟ್, ಪಿಂಕ್ ಎಲ್ಲ. ಸೊ ನೋಡ್ತಾ ಇದ್ದೀರಾ ಈ ಫ್ಲವರ್ಸ್ನ ನೀವು. ಈ ಫ್ಲವರಲ್ಲಿ 10 ಪೆಟಲ್ಸ್ ನಾನು ತೋರಿಸ್ತಾ ಇದ್ದೀನಿ. ಈ 10 ಪೆಟಲ್ಸು ಕೃಷ್ಣನ ಅಥವಾ ವಿಷ್ಣುವಿನ ದಶಾವತಾರವನ್ನು ತಿಳಿಸ್ಕೊಡುತ್ತೆ, ಈ 10 ಪೆಟಲ್ಸ್. ಅದಾದ ನಂತರ ಇದೇನು ಕೊರೋಲಾ ಫಿಲಮೆಂಟ್ ಇದೆ, ಇದು 101 ಇರುತ್ತೆ. ಇದು ಕೌರವರನ್ನು ಸೂಚಿಸ್ತಾ ಇರುತ್ತೆ. ಇದೇನು 5 ಸ್ಟೆಮೆನ್ಸ್ ಇದೆ ನೋಡಿ, ಅದು 5 ಸ್ಟೆಮೆನ್ಸ್ ಪಾಂಡವರನ್ನು ಸೂಚಿಸ್ತಿದೆ. ಹಾಗೆ ಈ ಮಧ್ಯ ಟ್ರಯಾಂಗಲ್ ರೀತಿಯಲ್ಲಿ 3 ಫಿಲಮೆಂಟ್ ಇದೆ, ಸ್ಟಿಗ್ಮಾ. ಅದು ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೂಚಿಸ್ತಾ ಇರುತ್ತೆ. ಹಾಗೆ ಒಂದೇ ಒಂದು ಓವರಿಯನ್ನು ನೀವು ನೋಡ್ಬೋದು ಗ್ರೀನ್ ಕಲರಲ್ಲಿ, ಅದು ದ್ರೌಪದಿಯನ್ನು ಸೂಚಿಸ್ತಾ ಇದೆ. ಇದಿಷ್ಟು ನೋಡಿ, ಈ ಫ್ಲವರಲ್ಲಿ ಒಂದು ಮಹಾಭಾರತದ ಸ್ಟೋರಿಯೇ ಅಡಗಿದೆ. 10 ಏನು ಪೆಟಲ್ಸ್ ಇದೆ ಅದು ವಿಷ್ಣುವಿನ ದಶಾವತಾರ ಅಂತ ಹೇಳ್ಬೋದು. ಸೆಂಟರಲ್ಲಿ ಚಕ್ರ ಥರ ಕಾಣಿಸುತ್ತೆ, ಅದು ವಿಷ್ಣುವಿನ ಸುದರ್ಶನ ಚಕ್ರ ಅಂತ ಹೇಳ್ಬೋದು. ನೋಡಿ, ಇದು ಬೇಲಿ ಗಿಡದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಹಬ್ಬಿರುತ್ತೆ. ಈ ಫ್ಲವರ್ ಬಿಟ್ಟು ಫ್ರೂಟ್ನ ನಾವು ಕನ್ಸಿಡರ್ ಮಾಡಿದ್ರೆ ವಿಟಮಿನ್ ಸಿ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಹಾಗೆ ಇದು ಬಳ್ಳಿ ರೀತಿಯಲ್ಲಿ ಹಬ್ಕೊಳ್ಳುತ್ತೆ. ನೀವು ಮನೆ ಮುಂದೆ ಪಾಟಲ್ಲಿ ಕೂಡ ಇದನ್ನು ಬೆಳೆಸ್ಬೋದು. ಆ್ಯಂಡ್ ಇದ್ರದ್ದು ಸ್ಮೆಲ್, ಈ ಫ್ಲವರ್ ಏನಾದರೂ ಹರಳಿದ್ರೆ ಇದ್ರದ್ದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಫೆಬ್ರವರಿಯಿಂದ ಸೆಪ್ಟೆಂಬರ್ವರೆಗೂ ತುಂಬ ಚೆನ್ನಾಗಿ ಹರಳುತ್ತಾ ಇರುತ್ತೆ. ನಾನು ಸುಮ್ಮನೆ ವಾಕ್ ಹೋದಾಗ ಈ ಫ್ಲವರ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅಬ್ಸರ್ವ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಬೇಕು, ಇದರಲ್ಲಿ ಇಷ್ಟೊಂದು ಅಮೇಝಿಂಗ್ ಆಗಿರೋ ವಿಷಯ ಅಡಗಿದೆ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ಪೂರ್ತಿ ಪುಷ್ಪ ಕೃಷ್ಣನ ಅವತಾರ ಅಂತಲೇ ಹೇಳ್ಬೋದು. ಸೊ ಇದನ್ನು ಅದಕ್ಕೋಸ್ಕರ ಕೃಷ್ಣ ಕಮಲ ಅಂತ ಕರೀತಾರೆ. ಈ ಕಾಂಡವನ್ನೇ ನಾವು ಕೃಷ್ಣ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೋಡಿದ್ರಲ್ಲ, ಕೃಷ್ಣ ಕಮಲನ ಮುಂಚೆ ಎಲ್ಲಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಫ್ಲವರ್ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.